ನೋಡಿ ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ವಿಡಿಯೋ ಸರಣಿಯನ್ನು ವರ್ಗ ಮತ್ತು ಘನಗಳ ಅಧ್ಯಾಯದ ಮೇಲೆ ಮೊದಲನೇ ಅಧ್ಯಾಯದ ಮೇಲೆ ಮುಂದುವರಿಸೋಣ. ಮುಂದಿನ ಒಂದು ಭಾಗದಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಏನು ಅಂತಂದರೆ ವರ್ಗಮೂಲಗಳು ಅಂತಕ್ಕಂಥ ಪರಿಕಲ್ಪನೆಯನ್ನು ಚರ್ಚೆ ಮಾಡಬೇಕಾಗಿದೆ. ಸರಿ, ಇಲ್ಲೊಂದು ಹೇಳಿಕೆಯನ್ನು ಹಾಕ್ಕೊಂಡಿದ್ದೀವಿ, ಇದೇನಿದೆ ಅಂತ ನೋಡಿರಿ. ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಕೊಟ್ಟ ಸಂಖ್ಯೆ ಸಿಗುತ್ತದೆಯೋ ಆ ಸಂಖ್ಯೆಯೇ ಅದರ ವರ್ಗಮೂಲ. ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ, ಇಲ್ಲೊಂದು ಉದಾಹರಣೆ ನೋಡಿ. 3 ಅಂತಕ್ಕಂಥದ್ದು ಒಂದು ಸಂಖ್ಯೆ ಐತಿ, ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಏನು ಸಿಗ್ತತಿ? 9 ಸಿಗ್ತದೆ. ಯಾವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಕೊಟ್ಟ ಸಂಖ್ಯೆ ಸಿಗುತ್ತದೆಯೋ ಆ ಸಂಖ್ಯೆಯೇ ಅದರ ವರ್ಗಮೂಲ. ಇಲ್ಲಿ ಈ ಚಿಹ್ನೆ ಐತಲ್ಲ, ಇದು ವರ್ಗಮೂಲದ ಚಿಹ್ನೆ. ಇದು ವರ್ಗಮೂಲದ ಚಿಹ್ನೆ. ಏನೂ ಇಲ್ಲ ಅಂದರೆ 2 ಇರ್ತೈತೆ ಅಲ್ಲಿಂದ. ಈಗ ವರ್ಗಮೂಲ 9 ಅಂದರೆ 3. ಯಾಕಂತಂದ್ರೆ ಅದೇ ಸಂಖ್ಯೆಯಿಂದ ಆ 3ರಿಂದನ ಮತ್ತು 3ಕ್ಕೆ ಗುಣಿಸಿದಾಗ ಈ ಸಂಖ್ಯೆ ಸಿಗ್ತೈತೆ. 9 ಅಂತಕ್ಕಂಥ ಮೂಲ ಸಂಖ್ಯೆ ಸಿಗ್ತದೆ ನಿಮ್ಗೆ. ಹೀಗಾಗಿ 9ರ ವರ್ಗಮೂಲ ಎಷ್ಟು? 3. ಈಗ ನಿಮ್ಗೆ ಗೊತ್ತೈತಿ ಏನಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ ವರ್ಗದ ವಿಲೋಮ ಇದೆ. 3ರ ವರ್ಗ ಏನಂತೈತಿ? 9 ಐತಿಲ್ಲ. 9 ಅಂತಕ್ಕಂಥ ವರ್ಗ ಸಂಖ್ಯೆಯನ್ನು ಪಡಿಬೇಕಂದ್ರೆ ಅಲ್ಲಿ ಮೂಲ ಸಂಖ್ಯೆ ಯಾವುದೈತಿ? 3 ಐತಿ. ಹೌದಾ ಇಲ್ಲ? ಆದ್ದರಿಂದ 9ರ ವರ್ಗಮೂಲ 9ರ ವರ್ಗಮೂಲ ಎಷ್ಟಾಕತಿ? 3 ಆಕತಿ. ತಿಳಿತು ನಿಮಗೆ? ಬಾಜುಕ್ ಬರೀತಿ ಅಂತೇಳಿ ಇಲ್ಲಿ ನೋಡ್ರಿ. ಈ ಲಾಜಿಕ್ ತಿಳ್ಕೊರಂದಿಟ. ಇದರ ಅರ್ಥ ಇದರಿಂದ ನಿಮ್ಗೆ ಏನು ಕಂಡು ಬರ್ತೈತೆ ಅಂದರೆ 9ರ ವರ್ಗಮೂಲ ಎಷ್ಟು ಬರ್ತೈತಿ? 3 ಬರ್ತೈತಿ. ಇಲ್ಲಿ ವರ್ಗಮೂಲ 16 4. ಯಾಕಂದ್ರೆ 4 × 4 = 16. ಅದು ನೋಡ್ರಿ, 4ರ ವರ್ಗ 16 ಅನ್ನೋದು ಗೊತ್ತೈತಿ ನಿಮ್ಗೆ? 16 ವರ್ಗ ಸಂಖ್ಯೆ. ಈ ವರ್ಗ ಸಂಖ್ಯೆಯನ್ನು ಪಡಿಲಿಕ್ಕೆ ಮೂಲ ಯಾವುದಿದೆ? 4 ಇದೆ. ಹೀಗಾಗಿ 16ರ ವರ್ಗಮೂಲ ಎಷ್ಟು ಬರ್ತದ? 4 ಬರ್ತದ. ಹಂಗೆ ನಮ್ಗೆ 5ರ ವರ್ಗ ಎಷ್ಟೈತಿ? 25 ಐತಿ. ಆದ್ದರಿಂದ 25ರ ವರ್ಗಮೂಲ ಎಷ್ಟು ಬರ್ತೈತಿ? 5 ಬರ್ತೈತಿ. ತಿಳಿತಾ? ಇದು ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ. ಸರಿ, ಇನ್ ಜನರಲ್ ಆಗಿ ಈಗ b × b = a ಆಗಿತ್ತು ಅಂತ ತಿಳ್ಕೊರಿ. ಅಂದ್ರೆ b² ಇಲ್ಲಿ ನೋಡ್ರಿ, b² a ರೂಪದಾಗಿತ್ತು ಅಂದ್ರೆ ಇಲ್ಲಿ ನೋಡ್ರಿ 5² 25 ಇದ್ದಾಗ ಹೆಂಗೆ ಬರಿತೀರಿ? 25ರ ವರ್ಗಮೂಲ ಎಷ್ಟು ಬರಿತೀರಿ? 5 ಬರಿತೀರಲ್ಲ. ಹಂಗೆ ಆವಾಗ ವರ್ಗಮೂಲ a ಏನಾಕತಿ? b ಆಕತಿ. ವರ್ಗಮೂಲ a b ಆಗ್ತದೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಇದು ವರ್ಗಮೂಲ ಪರಿಚಯ ಅಷ್ಟೇ. ವರ್ಗಮೂಲದ ಚಿಹ್ನೆ ಇದು, ವರ್ಗಮೂಲದ ಚಿಹ್ನೆ. ಸ್ವಲ್ಪ ಇದ್ರೆ ಹಂಗೆ ಮುಂದುವರ್ಸೋಣ ಚರ್ಚೆಯನ್ನು. ಸ್ವಲ್ಪ ಲಕ್ಷ ಕೊಡ್ರಿ. ಕೆಲವೊಂದಿಷ್ಟು ಸಂಖ್ಯೆಗಳು ಮತ್ತು ಅದರ ವರ್ಗಮೂಲಗಳನ್ನು ನಾನು ಬರಿತಾ ಹೋಗ್ತೀನಿ. ಪೂರ್ಣ ವರ್ಗ ಸಂಖ್ಯೆಗಳನ್ನು ತೊಗೋತೀನಿ. ಯಾವ್ದು ಬೇಕಾದ ಸಂಖ್ಯೆ ತೊಗೋಂಗಿಲ್ಲ. ಯಾವ್ದು ಬೇಕಾದ ಸಂಖ್ಯೆದ ವರ್ಗಮೂಲನೂ ತೆಗಿಯಕ್ಕೆ ಬರ್ತದೆ. ಈಗ ಪೂರ್ಣ ವರ್ಗ ಸಂಖ್ಯೆಗಳನ್ನ ಅಷ್ಟೇ ತೊಗೊಳ್ಳೋಣ. 1ರ ವರ್ಗಮೂಲ 1 ಅಂತಕ್ಕಂಥ ವರ್ಗ ಸಂಖ್ಯೆ ಸಿಗ್ಬೇಕಂದ್ರೆ 1ನ ವರ್ಗ ಮಾಡ್ತೀವಿ ನಾವು. ಮೂಲ ಸಂಖ್ಯೆ ಅದಕ್ಕೆ ಎಷ್ಟು? ಹಾಗಾಗಿ 1ರ ವರ್ಗಮೂಲ ಎಷ್ಟಾಕತಿ? 1 ಆಕತಿ. ಇನ್ನು 4 ತಗೊಂಡ್ರೆ 4ರ ವರ್ಗಮೂಲ ಎಷ್ಟು? 2. ನೀವೇನು ನೆನ್ಪಿಡಬೇಕು? 4ರ ವರ್ಗಮೂಲ ಎಷ್ಟು? 2 ಅಂತ ನೆನಪಬೇಕು. 9 ಅಂತಕ್ಕಂಥ ವರ್ಗ ಸಂಖ್ಯೆ ತಗೊಂಡ್ರೆ 9ರ ವರ್ಗಮೂಲ ಎಷ್ಟು? 3. ಯಾಕಂದ್ರೆ 3ರ ವರ್ಗ 9. ಸರಿ, 25 ತಗೊಂಡ್ರೆ 25ರ ವರ್ಗಮೂಲ ಎಷ್ಟು? 5. ಇದರ ನಂತರ ಪೂರ್ಣ ವರ್ಗ ಸಂಖ್ಯೆ ಯಾವುದು? 36. 25ರ ನಂತರ ಬರ್ತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ ಯಾವುದು? 36. ಹಾಗಾಗಿ 36ರ ವರ್ಗಮೂಲ ಎಷ್ಟು? 6. 36 ನಂತರ ಬರ್ತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ ಯಾವುದು? 49. 49ರ ವರ್ಗಮೂಲ ಎಷ್ಟು? 7. ಹೌದಾ? ಆಮೇಲೆ ಇದ್ರ ನಂತರ ಬರೋದು 64. 64ರ ವರ್ಗಮೂಲ ಎಷ್ಟು? 8. ಆಮೇಲೆ 64 ನಂತರ 81. 81ರ ವರ್ಗಮೂಲ 9. ಯಾಕಂದ್ರೆ 9ರ ವರ್ಗ 81. ಹಾಗಾಗಿ 81ರ ವರ್ಗಮೂಲ 9 ಆಗ್ತದೆ. ಇನ್ನು ಮುಂದೆ 100ರ ವರ್ಗಮೂಲ. 100ರ ವರ್ಗಮೂಲ ಎಷ್ಟು? 10. ಯಾಕೆಂದ್ರೆ 10ರ ವರ್ಗ ಎಷ್ಟೈತಿ? 100 ಐತಿ. 10ರ ವರ್ಗ 100 ಐತಿ. ಹಾಗಾಗಿ 100ರ ವರ್ಗಮೂಲ ಎಷ್ಟು ಆಗ್ಬೇಕು? 10 ಆಗ್ಬೇಕು. ಆಮೇಲೆ 121 121 ರೂಟ್ 121 ಎಷ್ಟಾಕತಿ? 11 ಆಕತಿ. ಸರಿ, ಮುಂದುವರೆದ ಭಾಗದಾಗ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಇದನ್ನು 121ರ ನಂತರ ಯಾವ್ದು ಬರ್ತದೆ ಹೇಳ್ರಿ? 144.
144 ವರ್ಗಮೂಲ ಎಷ್ಟು? 12. 144 ವರ್ಗಮೂಲ 12. 144 ನಂತರ ಬರೋದು 169. 169 ವರ್ಗಮೂಲ 13. ಇದರ ನಂತರ ಬರೋದು 196. 196 ವರ್ಗಮೂಲ 14. ಏಕೆಂದರೆ 14 ವರ್ಗ 196 ಆಗಿದೆ. ಲಕ್ಷ ಕೊಡ್ರಿ, ಈ ಕಡೆ ಲಕ್ಷ ಕೊಡ್ರಿ. 196 ನಂತರ 225. 225 ವರ್ಗಮೂಲ ಎಷ್ಟು? 15 ಅಲ್ಲ. ಇದರ ನಂತರ ಬರೋದು ಯಾವುದು? 256. 256 ವರ್ಗಮೂಲ 16. ಇದು ಹಿಂಗೆ ಮುಂದುವರಿತೈತಿ. ಮುಂದೆ ಯಾವುದು ವರ್ಗ ಸಂಖ್ಯೆ ಹೇಳ್ರಿ? ಇದರ ನಂತರ 200 ತಪ್ಪಳಾತ್ರಿ 289. ಅದ್ರ ಮುಂದಿನ ವರ್ಗ ಸಂಖ್ಯೆ 289. ಇದು 16, 17 ಇದು 18ರ ವರ್ಗ 324. 19ರದ 61. 20ರದ 400. ಇನ್ನು ಹಂಗೆ ಇಷ್ಟು ಸಾಕು. ಈಗ ನೋಡು 289 ಬೆಲೆ ಎಷ್ಟು ಬರೀನು ಇಲ್ಲಿ? √324 8 ಬರೀಲಿ. √361 ಇದು 400. ಇದೆಷ್ಟು? 17, 18, 19, 20. ಇನ್ನೊಂದು 4-5 ಬೇಕಂದ್ರೆ ನೀವು ಮುಂದೆ ನೀವು ಪ್ರಯತ್ನ ಮಾಡಿರಿ, ಬರೀರಿ. ಸಾಧ್ಯಕತೆ ಗೊತ್ತಾಯಿತು ವರ್ಗಮೂಲ ಪರಿಕಲ್ಪನೆ. ಸೊ ಕನಿಷ್ಠ 20 ತನಕ ವರ್ಗ ಸಂಖ್ಯೆಗಳನ್ನ ನೆನ್ಪಿಟ್ರಿ, ಅದ್ರ ವರ್ಗಮೂಲಗಳನ್ನ ನೆನ್ಪಿಟ್ರಿ. 25 ಅಥವಾ 30 ತನಕ ನೆನ್ಪಿಟ್ರೆ ಇನ್ನೂ ಒಳ್ಳೆಯದು. ನಿಮ್ಮ ಸಾಮರ್ಥ್ಯ ಎಷ್ಟೈತಲ್ಲ ಅಷ್ಟು ಮಾಡಿ, ನಿಮ್ಮ ಎಬಿಲಿಟಿ ತಕ್ಕಂಗೆ. ಕೆಲವರು 1ರಿಂದ 10 ನೆನ್ಪಿಡಂಗಿಲ್ಲ, ಅವರು ಅದರಲ್ಲಿ ಅದಿರಿ ಇರಲಿ. ಮುಂದೆ ನೋಡೋಣ. ಇನ್ನು ಒಂದು ವರ್ಗ ಸಂಖ್ಯೆ ಕೊಟ್ಟಾಗ ಸಣ್ಣ ಇದ್ದು ಅಂದ್ರೆ ನಾವು 20 ಥರ ನೆನ್ಪಿಡಿದು ಅಂದ್ವಿ, ನೆನ್ಪಿಟ್ಟು ಮಾಡೋಕ್ಕಾಗತ್ತೆ. ಅದ್ರ ಮುಂದಿನ ಬಂದು ಅಂದರೆ ಹೆಂಗೆ ಮಾಡೋದು? ವರ್ಗಮೂಲ ಹೆಂಗೆ ಕಂಡುಹಿಡಿಯೋದ? ಯಾವುದೇ ಒಂದು ಸಂಖ್ಯೆ ಅದು ಸಣ್ಣದಿರಲಿ ದೊಡ್ಡದಿರಲಿ ವರ್ಗಮೂಲ ಹೆಂಗೆ ಕಂಡುಹಿಡಿಬೇಕು? ಅದಕ್ಕೆ ಬೇರೆ ಬೇರೆ ವಿಧಾನಗಳದಾವೆ. ಇಲ್ಲೊಂದು 2 ವಿಧಾನಗಳನ್ನ ಚರ್ಚೆ ಮಾಡ್ತೀರಿ ನಾವು. ಒಂದನೇದು ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯೋದು. ಪುನರಾವರ್ತಿತ ವ್ಯವಕಲನ ಆ ವಿಧಾನದಿಂದ ಹೆಂಗೆ ನಾವು ವರ್ಗಮೂಲ ಕಂಡುಹಿಡಿಬೇಕು ಅನ್ನೋದು ತಿಳ್ಕೊಳ್ಳೋಣ. ಇದು ಸಣ್ಣ ಸಂಖ್ಯೆಗಳಿಗೆ ಮಾತ್ರ ಅನುಕೂಲ ಆಕತಿ. ದೊಡ್ಡ ಸಂಖ್ಯೆಗಳಿದ್ರೆ ತೆಗಿಯೋಕೆ ಸರಳ ಆಗಂಗಿಲ್ಲ. ಆದರೂ ಇದೊಂದು ವಿಧಾನ ತಿಳ್ಕೊಳ್ಳೋದಿದೆ. ಇಲ್ಲೇನು ನಿಯಮಪ್ಪ ಅಂತಂದ್ರೆ, ಕೊಟ್ಟ ಸಂಖ್ಯೆಯಿಂದ ಇದನ್ನು ತಿಳ್ಕೊರಿ ಸರಿ. ಕೊಟ್ಟ ಸಂಖ್ಯೆಯಿಂದ 1, 3, 5, 7, 9 ಹೀಗೆ ಸತತ ಬೆಸ ಸಂಖ್ಯೆಗಳನ್ನು 0 ಬರುವವರೆಗೆ ಕಳೆಯುತ್ತಾ ಹೋಗಬೇಕು. ಎಷ್ಟು ಸಲ ಕಳೆದಿದ್ದೀರೋ ಅಷ್ಟೇ ಆ ಸಂಖ್ಯೆಯ ವರ್ಗಮೂಲ. ಹೆಂಗೆ ಮಾಡಬೇಕು ಅನ್ನೋದು ನಿಯಮ ಇಲ್ಲೈತಿ. ಇದನ್ನು ಸ್ವಲ್ಪ ಅಪ್ಲೈ ಮಾಡೋಣ. ಒಂದು ಉದಾಹರಣೆ ಒಳಗೆ ಯಾವ ವಿಧಾನದಿಂದ ಹೊಂಟಿದ್ದೇವೆ ನಾವಿಲ್ಲಿ? ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು. ಯಾವ ವಿಧಾನ? ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ವರ್ಗಮೂಲ ಹೆಂಗೆ ಕಂಡುಹಿಡಿಯೋದು ನಾವು ನೋಡೋಣ. ಆ ವಿಧಾನದಿಂದ ಈ ವರ್ಗಮೂಲ 16 ಕಂಡುಹಿಡೋಣ. 16 ವರ್ಗಮೂಲ 4 ನಮಗೆ ಗೊತ್ತೈತಿ. ಆದ್ರೆ ಈ ವಿಧಾನದಿಂದ ಕಂಡುಹಿಡಿಬೇಕಲ್ಲ. 16 ಬರ್ಕೋತೇನೆ. ಮೊದಲನೇ ಬೆಸ ಸಂಖ್ಯೆ ಯಾವುದು? 1. ಕಳಿತೀನಿ. ಅದ್ರಾಗ ಎಷ್ಟು ಬಂತು? 15 ಬಂತು. ಈ 15 ರಿಪೀಟ್ ಇಲ್ಲಿ ಬರ್ಕೋರಿ ಕೆಳಗೆ. ಎರಡನೇ ಬೆಸ ಸಂಖ್ಯೆ ಹೇಳಿ 3. 15ರಾಗ 3 ಕಳೀರಿ. 15ರಾಗ 3 ಕಳೆದ್ರೆ ಎಷ್ಟು ಬಂತು? 12. ಈ 12 ಇಲ್ಲಿ ಬರ್ಕೋರಿ. ಮುಂದಿನ ಬೆಸ ಸಂಖ್ಯೆ ಹೇಳ್ರಿ. 12ರಾಗ 5 ಕಳೀರಿ. ಎಷ್ಟು ಬಂತು? ಎಷ್ಟೊತ್ತು ಹೇಳಕ್ಕೆ ನಿಮ್ಗೆ? 12ರಾಗ 5 ಕಳೆಯಕ್ಕೆ ಬರೋದು 7 ಬಂತ ಇಲ್ಲೋ? ನೆಕ್ಸ್ಟ್ 7 ಇಲ್ಲಿ ಬರ್ಕೋರಿ. ಹೊಳ್ಳಿ 7. ಮುಂದಿನ ಬೆಸ ಸಂಖ್ಯೆ ಯಾವುದು? 5ಆಗನ ಬರೋ ಬೆಸ ಸಂಖ್ಯೆ ಯಾವುದು? 7ರಾಗ 7 0. ಇಲ್ಲೊಂದು ಸ್ವಲ್ಪ ಓದ್ರಿ ಇದನ್ನ ನೋಡ್ರಿ. ಕೊಟ್ಟ ಸಂಖ್ಯೆಯಿಂದ ಕೊಟ್ಟ ಸಂಖ್ಯೆ 16 ಇತ್ತು. 1, 3, 5, 7, 9 ಡ್ಯಾಶ್ ಡ್ಯಾಶ್ ಹೀಗೆ ಸತತ ಬೆಸ ಸಂಖ್ಯೆಗಳನ್ನು 0 ಬರುವವರೆಗೆ ಕಳೆಯುತ್ತಾ ಹೋಗಬೇಕು. 0 ಬರುತ್ತಾನೆ ಕಳ್ಕೊತ ಹೋದೆವು. ಎಷ್ಟು ಸಲ ಕಳೆದಿದ್ದೀರೋ ಅಷ್ಟೇ ಆ ಸಂಖ್ಯೆಯ ವರ್ಗಮೂಲ. ಇಲ್ಲಿ ನೋಡ್ರಿ ಎಷ್ಟು ಸಲ ಕಳೆದೀವಿ. ಇಲ್ಲಿ 1ನೇ ಸಲ ಕಳೆದೀವಿ, ಇಲ್ಲೇ 2ನೇ ಸಲ, ಇಲ್ಲೇ 3ನೇ ಸಲ, ಇಲ್ಲಿ ಎಷ್ಟ 4ನೇ ಸಲ ಕಳೆದೆವು. ಆದ್ದರಿಂದ ಇಲ್ಲಿ ತನಕ 0 ಬರುತ್ತಾನೆ ಹೋಗಿದ್ದೀರಿ, 0 ಬಂದೈತಿ. ಆದ್ದರಿಂದ ವರ್ಗಮೂಲ 16 = ಎಷ್ಟು ಬರೀಬೇಕು ನಾವು? 4 ಸಲ ಕಳೆದೆವು, ಅದಕ್ಕೆ ಎಷ್ಟು ತಗೋಬೇಕು? 4 ಸಲ ಕಳೆಯಲಾಗಿದೆ. ಬೇಕಂದ್ರೆ ಇದೊಂದು ತೀರ್ಮಾನ ಇಲ್ಲಿ ಹೇಳೋಣ. ನೋಡ್ರಿ ಇಲ್ಲೇ ಬರೋಣ. ಈಗ ಏನು ಬರೀಬೇಕಿಲ್ಲಿ? 4 ಸಲ
ಏನಾಗೈತಿ ಕಳೆಯಲಾಗಿದೆ. ಆದ್ದರಿಂದ 16ರ ವರ್ಗಮೂಲ ಎಷ್ಟು ಬಂತು 4 ಬಂತು. ಇದು ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿತಕ್ಕಂಥ ವಿಧಾನ. ಏನೋ ಆಗತೈತೆ ನೋಡೋಣ ಅಂತೀರಿ, ಇದು ವಿಷಯ ತಿಳ್ಕೊಬೇಕು ಅನಿಸ್ವತ್ತು ನಿಮ್ಗೆ. ಬೀಳ್ತಾವೆ ಏಟ್ ಮತ್ತಿನ್ನು ಲಕ್ಷ ಕೊಟ್ಟರೆ ಸರಿಯಾಗಿ ನಿಮ್ದು ಹೇಳತ್ತೀನಿಲ್ಲ ಇನ್ನು 36 ವರ್ಗಮೂಲ ಕಂಡುಹಿಡಿನೋ 36 ವರ್ಗಮೂಲ ಕಂಡುಹಿಡಿ ನಾನು ಯಾಕ ಬಾರಣಿ ನಿನ್ನ ಕಲೆ ಬರೆಸ್ತೀನಿ ಬಾ, ಇದನ್ನು ಪರಿಚಯ ಮಾಡಿಸ್ತೀನಿ ಬಾ ಪೆನ್ ಬಾ ಪಟ್ನ ಬಾ ಅಂದ್ಬೇಡ ಬಾ, ನಾ ಹೇಳ್ದಂಗೆ ಬರ್ಕೋತ ಹೋಗಲ್ಲ ಒಟ್ಟ ಅಂದ್ಬೇಡ ಏನೋ ಅಂದ್ಬೇಡ. ಇಲ್ಲಿ ತಗೋ ಪೆನ್ ಬರೀ ಇಲ್ಲಿ 36 ಬರೀ ಮೇಲೆ 30 ಕೈ ಅಟ್ಟು ಉರಿಸ್ಬೇಡ ಅಷ್ಟ ದೊಡ್ಡ ಬರೀ ಅಂಕಿ ನಡ್. ಒಂದು ನಿಮಿಷ ಇಲ್ತೀನಿ ಇಲ್ಲ ಹಿಂಗೆ ಹಿಡ್ದಿರ್ತೀಯಲ್ಲ ಹಿಂದೆ ಹಿಡಿಬೇಕು, ಹಿಂಗೆ ಬಟ್ ಹಚ್ಚಿದ್ರೆ ನಿನ್ನ ಮೂಡ್ತೈತೆ ಅಲ್ಲಿ, ಅದನ್ನ ಅಳಿಸ್ಕೊಡ್ತೀನಿ ಈಗ ನೋಡು ಚೆನ್ನಾಗಿ ದೊಡ್ಡ ಕಾಣಬೇಕಲ್ಲ ವಿಡಿಯೋದಾಗ ಕಾಣಬೇಕಲ್ಲ, ನೀನು ಬರ್ತೀವಿ ವಿಡಿಯೋದಾಗ ಈಗ. ಗುಡ್, ಏನೇ ಸರ್ ನಿಂದು? ವೀಣಾ ಹಿರೇಕೊಡಿ. ಗುಡ್, ತಗೋ ಬರೀ 36 ಬರೀ. ವೀಣಾ ಲೆಕ್ಕ ಮಾಡತ್ತಾಳ ನೋಡ್ರಿ. ಮೈನಸ್ ಮೊದಲನೇ ಬೇಸ್ ಸಂಖ್ಯೆ ತಗೋ 8 1 ಬರೀ. ಈಕ್ವಲ್ ಟು ಎಷ್ಟು ಬರೀಬೇಕು ಹೇಳ್ರಿ ನೀವು? 35 ಬರೀ. ಪಟ್ ಬರೀ, ಲೇಟ್ ಮಾಡ್ಬೇಡ. 35 ಕೆಳಗೆ ಬರ್ಕೊ, 36 ಲೈನ್ದಾಗ ಬರ್ಕೊ ಅಲ್ಲ 35 ಎಷ್ಟು ಕಳಿಬೇಕ್ರಿ ಈಗ? -3 ಈಕ್ವಲ್ ಟು 32 ಬರೀ. ಮುಂದೆ 32 ಬರಿಬೇಕಿಲ್ಲ ಅಲ್ಲಿ ಮೈನಸ್ ಎಷ್ಟು ಕಳಿಬೇಕು? 5 ಈಕ್ವಲ್ ಟು ಬರೀಮ್ಮ ಎಷ್ಟು ಬರ್ತದೆ ಹೇಳ್ರಿ ನಿಮ್ಮ ಗೆಳತಿಗೆ? 27. ಕೆಳಗೆ 27 ಬರೀ -7 ಆ ಕಡೆ ನೋಡೊಂದಿಟ ಅವ್ರು ಹೇಳ್ತಾರೆ ಉತ್ತರ. ಹೇಳ್ರಿ ಆಕಿಗೆ ಉತ್ತರ ಹೇಳ್ರಿ. 27 7 ಹೋದ್ರೆ ಎಷ್ಟು? ಬರೀ 20. ನೆಕ್ಸ್ಟ್ ಕೆಳಗೆ ಮತ್ತೇನು ಬರ್ಕೋಬೇಕು ಆಕಿ? 20 ಬರ್ಕೋಬೇಕು. ಮೈನಸ್ ಎಷ್ಟು ನೋಡೋಣ? ಬರೀ 9. ಎಷ್ಟು ಬಂತ? 11 ಬರೀ. ನೆಕ್ಸ್ಟ್ ಏನು ಬರ್ಕೋಬೇಕು ಆಕಿ? 11. ಅವ್ರು ನೋಡೋಂದಿಟ ಏನು ಕರಿಬೇಕ್ರೆ ನೀವು ಹೇಳ್ಬೇಕು, ಏನು ಕಳಿಬೇಕು ನೀವು ಹೇಳ್ಬೇಕು. ಮುಂದಿನ ಬೆಸ್ ಸಂಖ್ಯೆ ಯಾವುದು? -11 ಈಕ್ವಲ್ ಟು ಉತ್ತರ ಎಷ್ಟು? 0. ತಿಳಿತು. ಎಷ್ಟು ಸಲ ನೋಡಿ ಅನ್ಸಿನ? ಎಷ್ಟು ಸಲ ಜೋರಂಗೆ ಹೇಳೋರಿಗೆ ಅವ್ರಿಗೆ ಅಲ್ಲಿ ಹೇಳು? 6 ಸಲ ಕಳೆದೈತಿ. ಅಂದ್ರೆ ವರ್ಗಮೂಲ ಎಷ್ಟು ಅದ್ರದ? ಎದರ ವರ್ಗಮೂಲ? 36 ವರ್ಗಮೂಲ. ಆದ್ದರಿಂದ ಬರೀ ವರ್ಗಮೂಲ 36 ಈಕ್ವಲ್ ಟು ಎಷ್ಟು ಬರೀಬೇಕು? 6 ಬರೀಬೇಕು. ತಾಯಿ ಏನಾಗೈತೆ ಹೇಳ್ರಿ ಇದ್ರೊಳಗೆ ನೋಡಿ, ಇಲ್ಲಿ ಟೋಟಲ್ ಇದ್ರೊಳಗೆ ಎಷ್ಟು ಸಲ ಕಳೆಯಾಗೈತಿ? 6 ಸಲ ಏನಾಗೈತಿ? ಕಳೆಯಲಾಗಿದೆ. ಇದನ್ನು 6 ಸಲ ಕಳೆಯಲಾಗಿರೋದ್ರಿಂದ ಇದ್ರ ವರ್ಗಮೂಲ ಎಷ್ಟು ಬರ್ತೈತಿ? 36 ಬರ್ತೈತಿ. ತಿಳಿತು ಎಲ್ಲರಿಗೂ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಸರಿ, 49ರದ್ದು ಏನು ಮಾಡ್ಬೇಕಾಗೈತಿ? ವರ್ಗಮೂಲ ಕಂಡುಹಿಡಿಬೇಕಾಗೈತಿ. ಸರಿ, ನಾ ಮುಂದುವರಿಸ್ತೀನಿ ನೋಡ್ರಿ. 49 ಬರೆಯೋಣ. ಎಷ್ಟು ಕಳಿಬೇಕು? ಮೊದಲನೇ ಬೆಸ ಸಂಖ್ಯೆ ತೊಗೋಬೇಕು 1. 49ರಾಗ 1 ಕಳೆದ್ರೆ ಎಷ್ಟು? 48. ಎರಡನೇ ಬೆಸ ಸಂಖ್ಯೆ 48ರಿಂದ ಎರಡನೇ ಬೆಸ ಸಂಖ್ಯೆ ಕಳಿಬೇಕು 3. ಎಷ್ಟು ಬಂತು? 45. 45ರಾಗ ಎಷ್ಟು ಕಳಿಬೇಕು ಈಗ ನಾನು? 5 ಕಳಿಬೇಕು. ಎಷ್ಟು ಬಂತು? 40. ಇಲ್ಲಿ ಬರ್ಕೋಬೇಕು. ಮುಂದಿನ ಬೆಸ ಸಂಖ್ಯೆ ತೊಗೋಬೇಕು. ಯಾವ್ದು ಮುಂದಿನ ಬೆಸ ಸಂಖ್ಯೆ? 5 ಆದ ನಂತರ 7. 40ರಾಗ 7 ಕಳೆದ್ರೆ ಎಷ್ಟು ಬಂತು? ಅರೆ 43 ಯಾರು ಹೇಳತ್ತೀರಿ? 33 7 ಕಳೆಯತ್ತೀರಿ ಅಂದರೆ ಎಷ್ಟು ಬಂತು? 33 ಬಂತು. 33ದಾಗ ಎಷ್ಟು ಕಳೀನು ಈಗ? 9 ಕಳೀನು. 9 ತೆಗೆದ್ರೆ ಎಷ್ಟು ಉಳಿತು ನೋಡ್ರಿ? 33ದಾಗ 9 ಕಳೀರಿ. ಎಷ್ಟು ಉಳಿತೈತಿ? 33ದಾಗ 9 ಕಳೆದ್ರೆ ಎಷ್ಟು ಬಂತು? ತಪ್ಪು ಹೇಳತ್ತೀರಿ ನೋಡ್ರಿ. 33ದಾಗ 9 ಕಳೆಯಕ್ಕೆ ಬರುವತ್ತು ನಿಮ್ಗೆ. 20 ಮತ್ತು 26 ಹೇಳತ್ತಾರಲ್ಲ ಯಾರು? 24ರಾಗ ಎಷ್ಟು ಕಳಿಬೇಕು? ನೆಕ್ಸ್ಟ್ 11 ಕಳೀರಿ. 11 ಕಳೆದ್ರೆ ಎಷ್ಟು ಹೊತ್ತದ ಹೇಳಾಕ? 13. ಮುಂದಿನ ಬೆಸ ಸಂಖ್ಯೆ 13ರಾಗ ಎಷ್ಟು ಕಳಿಬೇಕು? 13. 0 ಬಂತು. 1 2 3 4 5 6 7 ಸಲ ಕಳೆದೈತಿ. 7 ಸಲ ಏನು ಮಾಡಲಾಗೈತಿ? ಕಳೆಯಲಾಗಿದೆ. 7 ಸಲ ಕಳೆಯಲಾಗೈತಲ್ಲ, ಅದಕ್ಕೆ 49ರ ವರ್ಗಮೂಲ ಎಷ್ಟು ಬರೀಬೇಕು? ಆದ್ದರಿಂದ 49ರ ವರ್ಗಮೂಲ ಎಷ್ಟು? 7. ತಿಳಿತನ ಹೇಳಿದ್ದು ಏನು ಕಷ್ಟ ಆಗಲಿಲ್ಲ. ಇದು ಯಾವ ಪ್ರಕಾರ? ಪುನರಾವರ್ತಿತ ವ್ಯವಕಲನ ವಿಧಾನ. ನೋಡ್ತಾರೆ ಇಲ್ಲಿ ಟೈಟ್ಲ್ ಏನಂತಿದೆ? ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಏನು ಕಂಡುಹಿಡಿದು? ವರ್ಗಮೂಲ ಕಂಡುಹಿಡಿದು. ಇದ್ರಾಗದೇವು ನಾವೀಗ ಆಗೈತಿ ಇದು. ಸರಿ, ಸಾಕು. ಲಾಸ್ಟ್ ಉದಾಹರಣೆ ಬೇರೆ ಮತ್ತೊಂದೆರಡು ಹಾಕ್ಕೊಂಡು ನೀವು ಟ್ರೈ ಮಾಡಿರಿ. ಈಗ ಬೇರೆ ಇದಾವಲ್ಲ
25ರದ್ದು ಟ್ರೈ ಮಾಡ್ಬೋದು, 64ರದ್ದು ಮಾಡ್ಬೋದು, 100ರದ್ದು ಮಾಡ್ಬೋದು. ನೀವು ಆಮೇಲೆ ಮತ್ತೆ ಇವತ್ತನ್ನ ಸ್ವಲ್ಪ ಕರಗತ ಮಾಡ್ಕೋಬೇಕು ಆ ವಿಧಾನವನ್ನು. ಮುಂದಿನ ಮೆಥಡ್ಗೆ ಹೋಗೋಣ. ಏನಪ್ಪ ಅಂತಂದ್ರೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯೋದು. ಯಾವ ವಿಧಾನ? ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯೋದು ಹೆಂಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದೈತಿ. ಸರಿ, ಹಂತಗಳು ಏನೇನಪ್ಪ? ಅವಿಭಾಜ್ಯ ಅಪವರ್ತನ ಮಾಡಬೇಕು, ಕೊಟ್ಟ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು, ಜೋಡಿ ತೊಗೋಬೇಕು, ಒಂದೊಂದು ಜೋಡಿಯಿಂದ ಒಂದೊಂದು ಅಂಕಿ ಹೊರಗೆ ತೊಗೋಬೇಕು, ಅದರದ್ದು ವರ್ಗಮೂಲ ಆಗಿರ್ತೈತಿ. 4 ಸ್ಟೆಪ್ ಅದಾವೆ. ಇದನ್ನೊಂದು ಲೆಕ್ಕದ ಮುಖಾಂತರ ಹೇಳ್ತೀನಿ, ತಿಳ್ಕೊಡ್ರಿ ಸ್ಟೆಪ್. ನೋಡಿ, ಲಕ್ಷ ಕೊಡ್ರಿ. 36 ಐತಿಲಿ, 36 ವರ್ಗಮೂಲ 6 ಅನ್ನೋದು ನಿಮ್ಗೆ ಗೊತ್ತೈತಿ. ಅದನ್ನು ಈ ವಿಧಾನದಿಂದ ಕಂಡುಹಿಡಿಯೋಣ. 36 ಅತ್ಯಂತ ಕನಿಷ್ಠ ಸಂಖ್ಯೆ ಯಾವುದರಿಂದ ಭಾಗ ಹೋಗ್ತೈತಿ? 1 ಬಿಟ್ಟು 2ರಿಂದ ಹೋಗತ್ತಿಲ್ಲ. 2 1ಲೇ 2 3 ಐತೆ, 2 1ಲೇ 2 ಮನಸ್ಸನ್ನ ಮಾಡ್ಬೇಕು. 1 ಉಳಿತು 16 ಆಯ್ತು. 2 ಎಷ್ಟಲೇ? 2 18ಲೇ 30, 2 8ಲೇ 16, 2 18ಲೇ 36 ಹಿಂಗೂ ತಗೋ. ಇನ್ನು 2 ಎಷ್ಟೇ ಬೇರೆ ಅವರ? 2 9ಲೇ ಬರೀತಿ. ಇನ್ನು 2ಲೇ ಭಾಗ ಹೋಗ್ತೈತಿ? ಹೋಗಂಗಿಲ್ಲ. ಅಂದ್ರೆ ಏನು ಹಚ್ಬೇಕು? 3 3ಲೇ 3 1ಲೇ. ನೋಡ್ರಿ ಇಲ್ಲೇನು ಸ್ಟೆಪ್ ಐತಿ ಒಂದಿಟ್ಟ ನೋಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಅದನ್ನ ಸ್ಟೆಪ್ ಏನು ಹೇಳ್ತೈತಿ? ಅವಿಭಾಜ್ಯ ಅಪವರ್ತನ ಮಾಡಿ. ಅಪವರ್ತನ ಮಾಡಿದ್ದು ಕೊಟ್ಟ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀರಿ. ಕೊಟ್ಟ ಸಂಖ್ಯೆ 36, ಇದರ ಅಪಭಾಜ್ಯ ಅಪವರ್ತನಗಳು ಗುಣಲಬ್ಧ ಬರೀತೀನಿ. 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3. ಕೊಟ್ಟ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರದೆ ಇದ್ರದ್ದು ವರ್ಗಮೂಲ ಕಂಡು ಹಿಡಿದೈತೆ. ನಂಗೆ ಮೂಲ ಹಾಕ್ತೀನಿ, ಚಿನ್ನ ಇಲ್ಲೂ ಮೂಲ ಚಿನ್ನ ಹಾಕ್ತೀನಿ. 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಜೋಡಿ ಮಾಡೋದು. ಯಾವ್ದು ಜೋಡಿ? ಹಿಂಗೆ ಬ್ರಕೆಟ್ರ್ ಹಾಕ್ರಿ, ಅಂಡರ್ಲೈನ್ರ್ ಮಾಡ್ರಿ. ಇಲ್ಲಿ ನೋಡ್ರಿ, ಇದು ಒಂದು ಜೋಡಿ ಸಮ ಅಪವರ್ತನಗಳ ಗುಣಲಬ್ಧ. 2 2 ಇದು 3 3 ಇದು ಒಂದು ಜೋಡಿ. ಒಂದು ಜೋಡಿ ಒಳಗಿಂದ ಒಂದು ಸಲ ತೊಗೊಳೋದು ಹೊರಗೆ. ಈ 2 ಒಂದೇ ಸಲ ಇಡ್ರಿ. ಈ 3 ಗುಂಡ್ಲೆ 3ದಾಗಿಂದ 3 ಒಂದೇ ಸಲ ಇಡ್ರಿ. ಇಟ್ಟ ನಂತರ ಮೂಲ ಚಿಹ್ನೆ ಬರಿಬೇಡ್ರಿ, ಮೂಲ ತೊಗೊಂಡ್ರಿ ಅಲ್ಲಿ. ಈಗ ವರ್ಗಮೂಲ 36 ಈ ಕಡೆ ಹೆಂಗಿದ್ದಂಗೆ ಇರಲಿ. 2 3ಲೇ ಎಷ್ಟು? 6 ಬಂತ ಇಲ್ಲ? ಅಂದ್ರೆ 36 ವರ್ಗಮೂಲ ಎಷ್ಟು? 6. ನಿಮಗೆಲ್ಲ ಗೊತ್ತಾಯ್ತು 36 ವರ್ಗಮೂಲ ಎಷ್ಟು? 6. ಇದು ಅವಿಭಾಜ್ಯ ಅಪವರ್ತನ ವಿಧಾನ. ಅವಿಭಾಜ್ಯ ಅಪವರ್ತನವನ್ನು ತೆಗಿಬೇಕು, ಕೊಟ್ಟ ಸಂಖ್ಯೆ ಗುಣಲಬ್ಧವಾಗಿ ಬರಿಬೇಕು, ಒಂದು ಜೋಡಿಯಿಂದ ಒಂದು ಸಂಖ್ಯೆ ಹೊರಗೆ ತಗೋಬೇಕು, ಅದು ಗುಣಾಕಾರ ಮಾಡಬೇಕು, ಉತ್ತರ ಸಿಗ್ತೈತಿ. ಏನದು? ಏನು ಸಿಗ್ತೈತಿ? ವರ್ಗಮೂಲ ಸಿಗ್ತೈತಿ. ವರ್ಗಮೂಲ ಸಿಗ್ತೈತಿ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡು ಹಿಡಿಯಾಯ್ತು. ಹಂಗೆ 144 ಮಾಡೋದು ನೋಡ್ರಿ. 144 ಐತಿ. 144 ಬರ್ಕೋತೇನೆ ಅಲ್ಲಿ. 2ಲೇ ಬಾಕ್ಸೋಣ ಮೊದಲು. 2 ಎಷ್ಟಲೇ? 2 7 ಮುಂದೆ 2 2ಲೇ ಮತ್ತೆ 2ಲೇ ಹತ್ತೈತಿಲ್ಲ? ಅದು ಹತ್ತೈತಲ್ಲ? ಹಾಂ, 2 ಎಷ್ಟಲೇ ಹಚ್ಬೇಕು ಹೇಳ್ರಿ? 2 3ಲೇ 1 ಉಳಿತು 12 ಆಯ್ತು. 2 6ಲೇ 12. ಮತ್ತೆ 2 ಎಷ್ಟಲೇ ಹಚ್ಬೇಕು? ಈಗ ಬಂದೈತೆ ನೋಡ್ರಿ, ರಿಪೀಟ್ ಆಕೈತಿ. 2 1ಲೇ 2 8ಲೇ 2 9ಲೇ 3 3ಲೇ 3 1ಲೇ 36 ಮುಂದೆ ಇಲ್ಲೆಲ್ಲ ರಿಪೀಟ್ ಐತಿ. ಇದಾಗೈತಿ ಸರಿನಾ? ಈಗ ಕೊಟ್ಟ ಸಂಖ್ಯೆ 144. 144 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೇಕಿದು. 2ನೇ ಸ್ಟೆಪ್ ಗುಣಲಬ್ಧವಾಗಿ ಬರಿತೀನಿ ನಾ. ಇಲ್ಲಿ ಏನಾದಾಗ ನಾ ಬರೀದು 2 2 ಸಲ ಆಯ್ತು ನೋಡ್ರಿ. 1 2 3 4 ಸಲ ಆಯ್ತು. 3 2 ಸಲ ಐತಿ, 2 ಸಲ ಆಯ್ತು. 3 ಗುಂಡ್ಲೆ 3 ಬರೀಣು, 3 ಗುಂಡ್ಲೆ 3 ಬರೀಣು. ಇನ್ನು ವರ್ಗಮೂಲ ತೆಗೆದೈತಲ್ಲ, ಅದಕ್ಕೆ ಮೂಲ ಚಿಹ್ನೆ ಹಾಕ್ತೀನಿ. ಈ ಕಡೆ ವರ್ಗಮೂಲ 144 ಬರ್ಕೋತೀನಿ. ಈಕ್ವಲ್ ಟು ವರ್ಗಮೂಲ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3. ಎಷ್ಟು ಜೋಡಿ ಇದಾವೆ? ಇದು 1ನೇ ಜೋಡಿ, 2ನೇ ಜೋಡಿ, 3ನೇ ಜೋಡಿ. ಜೋಡಿ ಅಪವರ್ತನ ಸಮನಾಗಿರುವ ಜೋಡಿ ಅಪವರ್ತನಗಳು ಇರ್ತಾವಲ್ಲ, ಅದ್ರಾಗಿಂದ ಒಂದು ಬೆಲೆಯನ್ನು ಮಾತ್ರ ತಗೋಬೇಕು. ಯಾಕೆ ವಿಚಾರ ಮಾಡಿ ನೋಡ್ರಿ. ಅದು 1 2 ಗುಂಡ್ಲೆ 2 ಗುಣಿಸಿ ನೋಡ್ರಿ 4 ಆಕತಿಲ್ಲ. 4ರ ವರ್ಗಮೂಲ ಎಷ್ಟೈತೆ ಹೇಳ್ರಿ? 2 ಐತೆ ಇಲ್ಲ? ಸರಿ ಆಕತಿಲ್ಲ ಅದು? ಅದಕ್ಕೆ 2 ಹೊರಗೆ ತೊಗೊಂಡಿವಿ. ಇನ್ನೊಂದು 2 ಹೊರಗೆ ತೆಗಿಬೇಕೋ ಬೇಡ? ಬೇಡ ಬರಿಬೇಕಿಲ್ಲ ಇನ್ನೊಂದು 2? ಹಾಂ, 2 ಬರಿಬೇಕು. ಬರ್ದೆ 3 ಗುಂಡ್ಲೆ 3 ಐತಿ. ಇನ್ನೇನು ಮಾಡ್ಬೇಕು ಹೇಳ್ರಿ? 3 ಬರಿಬೇಕು ಬೇಡ? ಬರಿಬೇಕು. 2 2ಲೇ 4 4 3ಲೇ 12. ಯಾವುದ್ರ ವರ್ಗಮೂಲ ಇದು? 12 ವರ್ಗಮೂಲ ಅಲ್ಲ. ಯಾವುದ್ರ ವರ್ಗಮೂಲ? 144ರ ವರ್ಗಮೂಲ. ಉತ್ತರ ಎಷ್ಟು ಬಂತು? 12 ಬಂತು. ಗೊತ್ತಾಯ್ತು? ಬರ್ಕೊಂತೀರಿ? ಈಗಲ್ಲ, ವಿಡಿಯೋ ನೋಡೋ ಅವಾಗ ಬರಿತಿರಲ್ಲ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಸ್ವಲ್ಪ ದೊಡ್ಡದೈತಿ ಇದು. 7056 ಐತಿ. ಇದನ್ನು ಯಾವ ವಿಧಾನದಿಂದ ನಾವು ವರ್ಗಮೂಲ ಕಂಡು ಹಿಡಿಬೇಕಾಗೈತಿ?
ಅವಿಭಾಜ್ಯ ಅಪವರ್ತನ ವಿಧಾನದಿಂದ 7056 ಬರ್ಕೋತೀನಿ ನಾ ಈಗ ಮೊದಲು. ಈಗ ಅವಿಭಾಜ್ಯ ಅಪವರ್ತನಗಳನ್ನು ತೆಗಿನ ಇದಕ್ಕೆ. ಹಾಂ 2 3 6 2 3 6 ಎಷ್ಟು ಉಳಿತು? 1 ಉಳಿತು 10 ಆಯ್ತು. 2 5 10 2 2 4 2 8 16 2 4 2 8 16 ಮುಂದೆ 2 1 2 2 1 2 1 ಉಳಿತು 15 ಆತ. 2 7 14 ಮತ್ತು 1 ಉಳಿತು ಮುಂದೆ 2 ಐತಿ. 2 6 12 2 ಅಷ್ಟಲೇ 2 4 8 ಮತ್ತು 2ರಿಂದ ಭಾಗ ಹೋಗ್ತೈತಿ. 2 8 16 ಲಕ್ಷ ಇರ್ಬೇಕು, ಒಟ್ಟ ಮಿಸ್ಟೇಕ್ ಮಾಡಬಾರ್ದು. 2 8 16 17 ಐತಿ. 2 8 16 ಒಂದು ಕೈಲ ಉಳಿತು ಮತ್ತು ಉಳಿತು ಎಷ್ಟು ಮುಂದೆ 16 ಆತು. 2 ಎಷ್ಟಲೇ 16 2 8 16 ಮುಂದೆ ಲಾಸ್ಟ್ 4 ಐತಿ. 2 2 ಇನ್ನು ಮತ್ತೆ 2 2 4 2 4 2 1 ಈಗ ನೋಡ್ರಿ 441 ಯಾವುದೋ ಒಂದು ಪೂರ್ಣ ವರ್ಗ ಸಂಖ್ಯೆ ಐತಿ ನೋಡ್ರಿ. ಎಷ್ಟು ವರ್ಗ ಇದೆ? 21 ಅಂದ್ರೆ 3 ಹೋಗತ್ತೆ ನೋಡ್ರಿ ಅಂತ. 3 1 3 1 ಬಿಡಿಸ್ತಾ ಅಂತ ಬತ್ತೆ 2 ಅಂತೂ ಬಾಗೋಂಗಿಲ್ಲ. 3 1 3 1 ಉಳಿತು 14 ಆತ. 3 4 12 2 ಉಳಿತು 21 ಆತು. 3 7 21 ಕರೆಕ್ಟ್ ತಿಳಿತು. ಮತ್ತೆ ಈಗ 3 ಹಚ್ಚು 3 ಎಷ್ಟಲೇ 3 4 12 2 ಉಳಿತು 27 ಆತು. 3 9 27 7 7 7 1 7 7 49 7 1 ಈಗ 7056 ಅನ್ನ ಹೆಂಗೆ ಬರೆಯಕ್ಕೆ ಬರ್ತೈತಿ? 2 2 ಸಲ ಆಯ್ತು ನೋಡ್ರಿ, 4 ಸಲ 1 2 3 4 4 ಸಲ 2 ಬರೀನು. ಇನ್ನು 3 2 ಸಲ ಬರಿಬೇಕು, 2 ಸಲ ಬರಿಬೇಕು. 7 2 ಸಲ ಬರಿಬೇಕು, 2 ಸಲ ಬರಿಬೇಕು. 7ಅನ್ನು ಕೂಡ 2 ಸಲ ಬರಿಬೇಕು. ಈಗ ನಾವೇನು ಮಾಡಿದ್ವಿ ಅಂದ್ರೆ 7056 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಂಡಿವಿ. ನಮಗೇನು ಮಾಡಬೇಕಾಗೈತಿ? ಇದ್ರದ್ದು ವರ್ಗಮೂಲವನ್ನು ಕಂಡುಹಿಡಿಬೇಕಾಗೈತಿ. ಅದಕ್ಕೆ ಮೂಲ ಚಿಹ್ನೆ ಹಾಕೋನು 7056 ಬರ್ಕೊಳ್ಳೋನು ಈಕ್ವಲ್ ಟು ಮೂಲ ಚಿಹ್ನೆ ಹಾಕೋಣ 2 ಗುಂಡ್ಲೆ 2 ಗುಂಡ್ಲೆ 2 2 4 ಸಲ ಆಯ್ತಲ್ಲ, 3 2 ಸಲ, ಆಮೇಲೆ 7 8 ಸಲ ಐತಿ, 2 ಸಲ ಐತಿ. 7 ಗುಂಡ್ಲೆ 7 ಒಂದು ಜೋಡಿ ಒಂದೊಂದು ಜೋಡಿ ಅಪವರ್ತನಗಳು ಮಾರ್ಕ್ ಮಾಡ್ಕೋಬೇಕು. ಇದು 1ನೇ ಜೋಡಿ, 2ನೇ ಜೋಡಿ, 3ನೇ ಜೋಡಿ, ಇದು 4ನೇ ಜೋಡಿ. ಪ್ರತಿ ಜೋಡಿಯಿಂದ ಆ ಒಂದು ಅಪವರ್ತನವನ್ನು ಹೊರಗೆ ತೆಗಿಬೇಕು. ಈ ಕಡೆ ಎಡಗಡೆ ಏನು ಬರಿಬೇಕು? 7056 ಬರೀತೀನಿ ನಾ. ಲಕ್ಷ ಐತಿ ಎಲ್ಲರದು. ಹೆಂಗೆ ಮಾಡ್ಬೇಕು? 2 ಗುಂಡ್ಲೆ 2 ಇದ್ರಾಗಿಂದ ಎಷ್ಟು ಬರೀ ನಾವು? 2 ಮಾತ್ರ ಬರಿಬೇಕು. ಮುಂದೆ ಮತ್ತೆ 2 ಗುಂಡ್ಲೆ 2 ಐತೆ ಅದ್ರಾಗಿಂದ ಎಷ್ಟು ಬರಿಬೇಕು? 2 ಬರಿಬೇಕು. 3 ಗುಂಡ್ಲೆ 3 ಐತೆ ಎಷ್ಟು ಬರಿಬೇಕು? 3 ಬರಿಬೇಕು. 7 ಗುಂಡ್ಲೆ 7 ಐತೆ ಎಷ್ಟು ಬರಿಬೇಕು? 7 ಬರಿಬೇಕು. ತಿಳಿತಾ ನಾ ಹೇಳಿದ್ದು? ಈಗೆಲ್ಲ ಇವತ್ತು ಗುಣಿಸ್ಬಿಡ್ಬೇಕು, ನಿಮ್ಗೆ ಉತ್ತರ ಸಿಗ್ತದೆ. 7056 ಈಕ್ವಲ್ ಟು 2 2 4 4 3 12 12 7 ಎಷ್ಟು? 84 ನೋಡು ಕರೆಕ್ಟ್ ಐತಿಲ್ಲ. 7 3 21 21 2 42 42 2 84 ಕರೆಕ್ಟ್ ಐತಿಲ್ಲ. ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 7056 ಐತಲ್ಲ, ಇದ್ರ ವರ್ಗಮೂಲ ಎಷ್ಟಾಕತಿ? 84 ಆಗ್ತತಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ತಿಳ್ಯಾಗ ಒಂದು ಚೂರ ಹೊಂಟತಿ. ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋನು. ಸ್ವಲ್ಪ ದೊಡ್ಡದೈತಿ. 1444 1444. ವಿಡಿಯೋ ನೋಡಕತ್ತವ್ರ ಇದನ್ನು ಬರ್ಕೋಬೇಕು. ಈ ರೀತಿ ನನ್ನ ಜೊತೆ ಸಾಧ್ಯ ಆದಷ್ಟು ಮಾಡ್ತಾ ಹೋಗ್ಬೇಕು. 2 ಎಷ್ಟಲೇ 2 7 2 7 14 ಮುಂದೆ ಎಷ್ಟು ಹಚ್ತಾರೆ? 2 2 ಮತ್ತು 2 2 2 3 6 2 6 12 2 1 2 361 ಯಾವುದ್ರ ವರ್ಗ? 20 ತನಕ ಅದಕ್ಕೆ ನೆನ್ಪಿಡಿಬೇಕಂತ ಹೇಳೇನ 19 ವರ್ಗ. ಇದು 2 3 ಯಾವುದ್ರಲ್ಲೂ ಭಾಗ ಹೋಗಂಗಿಲ್ಲ. 19 19 361 19 1 19 ಯಾಕಂದ್ರೆ 19 ಅವಿಭಾಜ್ಯ ಸಂಖ್ಯೆ ಐತೆ, ನೋಡಿ ಯಾಕೆ ಬರಂಗಿಲ್ಲ. ಅಂದ್ರೆ 1444 ಈಕ್ವಲ್ ಟು 2 ಗುಂಡ್ಲೆ 2 ಗುಂಡ್ಲೆ 19 ಗುಂಡ್ಲೆ 19 ಆಕತಿ ಅನ್ನೋದು ಖಚಿತ ಆತು. ಎಲ್ಲೈತೆ ಲಕ್ಷ? 1444 ಹೆಂಗೆ ಬರ್ತೀವಿ ನಾವು? 2 ಗುಂಡ್ಲೆ 2 ಗುಂಡ್ಲೆ 19 ಗುಂಡ್ಲೆ 19 ಬರ್ತೀವಿ. ವರ್ಗಮೂಲ ಕಂಡುಹಿಡಿಬೇಕಾಗೈತಿ. 1444 ಮೂಲ ಚಿಹ್ನೆ ಹಾಕ್ತೀನಿ.
2 ಗುಂಡ್ಲೆ 2 19 ಗುಂಡ್ಲೆ 19. ಒಂದೊಂದು ಜೋಡಿ ಅಪವರ್ತನ ತಗೊಳ್ಳೋಣ. 1ನೇ ಜೋಡಿ ಇದ, 2ನೇ ಜೋಡಿ, ಇದ್ರಾಗಿಂದ 2 ತೋರಿ, ಇದ್ರಾಗಿಂದ 19 ತುಂಬೋಣ. 19 2 ಎಷ್ಟು? 38. 1444. ಇದರ ವರ್ಗಮೂಲ ಎಷ್ಟು ಬಂತು? 38 ಬರ್ತದ ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಅರ್ಥ ಮಾಡ್ಕೊಂಡ್ರಿ? ಸರಿ, ಇದಿಷ್ಟು ಅವಿಭಾಜ್ಯ ಅಪವರ್ತನದಿಂದ ನಾವು ಯಾವ ರೀತಿ ವರ್ಗಮೂಲವನ್ನು ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ಮುಂದುವರೆದಿರತಕ್ಕಂತಹ ಈ ಒಂದು ಅಧ್ಯಾಯದ ಪರಿಕಲ್ಪನೆಗಳನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಮತ್ತೆ ನಾವು ಚರ್ಚೆ ಮಾಡೋಣ.